CM ಸಿದ್ದರಾಮಯ್ಯನವರಿಗೆ ನಿಖಿಲ್ ಕುಮಾರಸ್ವಾಮಿ ಗುಮ್ಮಿದ್ರು ಅದು ಹೇಳಲಿಕ್ಕೆ ಆಗದೆ ಇರುವಷ್ಟು ಗುಮ್ಮಿದ್ರು. ಹಾಗಾದರೆ ಏನು ಗುಮ್ಮಿದ್ರು, ಏನು ಮಾತಾಡಿದ್ರು ನೋಡ್ತಾ ಹೋಗೋಣ. ಮೊದಲು ಸಿದ್ದರಾಮಯ್ಯನವರು ಏನು ಮಾತಾಡಿದ್ರು ಅನ್ನುವಂಥದ್ದನ್ನು ನಿಮಗೆ ಹೇಳ್ತಾ ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಗೆ ಗುಮ್ಮಿದ್ರು ಅನ್ನೋದನ್ನು ನೋಡೋಣ. ಈ ಸಿದ್ದರಾಮಯ್ಯನವರು JDS ಪಕ್ಷ ಇನ್ನೆಲ್ಲಿದೆ, ಕರ್ನಾಟಕದಲ್ಲೇ ಇಲ್ಲ, ನಾಪತ್ತೆ ಆಗಿದೆ, ಇನ್ನು ಕೆಲವೊಂದಿಷ್ಟು ವರ್ಷಗಳಲ್ಲಿ JDS ಪಕ್ಷ ಮುಕ್ತವಾಗುತ್ತೆ, JDS ಪಕ್ಷ ನಿರ್ನಾಮವಾಗುತ್ತೆ, JDS ಪಕ್ಷ ಕರ್ನಾಟಕದಲ್ಲಿ ಕಾಣಿಸಿಕೊಳ್ಳೋದೇ ಇಲ್ಲ ಅಂತ ಹೇಳಿ ಗುಮ್ಮಿದ್ರು. ಯಾರಿಗೆ? ನಿಖಿಲ್ ಕುಮಾರಸ್ವಾಮಿ ಅವರಿಗೆ, JDS ಪಕ್ಷಕ್ಕೆ ಗುಮ್ಮಿದ್ರು. ಸೊ ಅದಾದ ಮೇಲೆ ನಿಖಿಲ್ ಕುಮಾರಸ್ವಾಮಿಯವರು ಆಗ ತಗೊಂಡ್ರು ನೋಡಿ ಸಿದ್ದರಾಮಯ್ಯನವ್ರಿಗೆ ಗುಮ್ಮಕ್ಕೆ ಶುರು ಮಾಡಿಕೊಂಡ್ರು. ಸಿದ್ದರಾಮಯ್ಯನವ್ರಿಗೆ ಹಿಂಗೆ ಗುಮ್ಮಿದ್ರಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು, ಅದನ್ನೇ ಹೇಳಬೇಕು ಇವಾಗ. ಏನಂತ ಗುಮ್ಮಿದ್ರು ಗೊತ್ತಾ? ಸಿದ್ದರಾಮಯ್ಯನವರೇ, ನಿಮಗೆ ಹೆಸರು, ಅದರ ಜೊತೆಗೆ ರಾಜಕೀಯ, ಇದನ್ನೆಲ್ಲ ಕಲ್ಪಿಸಿಕೊಟ್ಟವರು ನಮ್ಮ ಸನ್ಮಾನ್ಯ ದೇವೇಗೌಡರು ಅಂತ ಹೇಳಿದ್ರು. ನಮ್ಮ ಸನ್ಮಾನ್ಯ ದೇವೇಗೌಡರು ನಿಮಗೆ ರಾಜಕೀಯ ಭಿಕ್ಷಾರ್ಥವನ್ನಾಗಿ ನೀಡಿದ್ದಾರೆ ಅನ್ನೋದು ಮರಿಬೇಡಿ. 2004ರಲ್ಲಿ ನಮ್ಮ JDS ಪಕ್ಷ ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿತ್ತು. ಅದು ನಿಮಗೆ ಮರ್ತಿದೆಯಾ ಅಂತ ಕೇಳಿ ಪ್ರಶ್ನೆ ಮಾಡಿದ್ರು. ನೀವು ಉಪಮುಖ್ಯಮಂತ್ರಿ ಮೊದಲ ಬಾರಿಗೆ ಆಗಿದ್ದು ಯಾವ ಪಕ್ಷದಿಂದ? 2004ರಲ್ಲಿ ಜನತಾದಳ ಪಕ್ಷದಿಂದ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಗುಮ್ಮಿದ್ರು. ಆಗ ನಿಮಗೆ ಉಪಮುಖ್ಯಮಂತ್ರಿಯ ಸ್ಥಾನದ ಗದ್ದುಗೆಯನ್ನು ಏರಿಸಿದ್ದು ಯಾಕೆ ಗೊತ್ತಾ? ನಂಬಿಗಸ್ತನಾಗಿ ನಮ್ಮ JDS ಪಕ್ಷದಲ್ಲಿ ಉತ್ತಮವಾಗಿ ಮುಂದುವರಿತಾರೆ ಅಂತ ಸನ್ಮಾನ್ಯ ದೇವೇಗೌಡರವರು ಅಂದ್ಕೊಂಡಿದ್ರಂತೆ. ಇದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿತ್ತು. ಆದರೆ ಈ ಪಕ್ಷಕ್ಕೆ ದ್ರೋಹವನ್ನು ಬಗೆದು, ಹೆತ್ತ ತಾಯಿಗೆ ದ್ರೋಹವನ್ನು ಬಗೆದಂತೆ ಮಾಡಿದ್ರಿ CM ಸಿದ್ದರಾಮಯ್ಯನವರೇ ಅಂತ ಗುಡುಗಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ನಿಮಗೆಲ್ಲ ರಾಜಕೀಯ ಭಿಕ್ಷಾರ್ಥ ಹಾಕಿದ್ದು ಸನ್ಮಾನ್ಯ ದೇವೇಗೌಡರು. ಮೊದಲು JDS ಪಕ್ಷದಲ್ಲಿದ್ದು ಕೈಕಾಲು ಹಿಡ್ಕೊಂಡು ಬಂದು ನಮಗೆ ಅವಕಾಶ ಕೊಡಿ ರಾಜಕೀಯದಲ್ಲಿ ಅಂತ ಕೇಳಿದವರು ಯಾರು ಸ್ವಾಮಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೇಳ್ತಾರೆ. ಅಂದರೆ ನೀವಾಗೇ ಬಂದು ದೇವೇಗೌಡರವರ ಕಾಲು ಹಿಡಿದ್ರಿ, ರಾಜಕೀಯದಲ್ಲಿ ನಮಗೊಂದಿಷ್ಟು ಅವಕಾಶ ಕೊಡುವಂದ್ರಿ. ಆವಾಗ ಅವಕಾಶ ಕೊಟ್ಟಿದ್ದು ಸನ್ಮಾನ್ಯ ದೇವೇಗೌಡರವರು. ನಿಮಗೆ ಉಪಮುಖ್ಯಮಂತ್ರಿ ಮಾಡಿದ್ರು. ಯಾಕೆ? ನಂಬಿಗಸ್ತ ಅಂತ. ಆದರೆ ನೀವೇನು ಮಾಡಿದ್ರಿ? ಹೆತ್ತ ತಾಯಿಗೆ ದ್ರೋಹ ಬಗದ್ರಿ. ಹೆತ್ತ ತಾಯಿ ಅಂದರೆ ಯಾರು? JDS ಪಕ್ಷ. ದ್ರೋಹ ಬಗದ್ರಿ ಅಂತ ಗುಡುಗಿದ್ರು ನಿಖಿಲ್ ಕುಮಾರಸ್ವಾಮಿ. ಅಷ್ಟೇ ಹೇಳಿಲ್ಲ, ಸಿದ್ದರಾಮಯ್ಯನವರು ಈ ಕೇಳಿದಂತಹ ಹೀಯಾಳಿಸಿದಂತಹ ಪಕ್ಷವನ್ನು ಒಂದಿಷ್ಟು ಹೀಯಾಳಿಸಿದಂಥ ಸಂದರ್ಭಗಳಲ್ಲಿ ಇನ್ನೊಂದಿಷ್ಟು ಉತ್ತರಗಳನ್ನು ನಿಖಿಲ್ ಕುಮಾರಸ್ವಾಮಿ ಕೊಟ್ಟು ಮತ್ತಷ್ಟು ಟಗರಿಗೆ ಗುಮ್ಮಿದ್ರು, ಸಿದ್ದರಾಮಯ್ಯನವ್ರಿಗೆ ಗುಮ್ಮಿದ್ರು. ಏನಂತ ಗುಮ್ಮಿದ್ರು? ಮತ್ತು ಇನ್ನೊಂದು ವಿಚಾರದಲ್ಲೂ ಕೂಡ ಗುಮ್ಮಿದ್ದಾರೆ. ಆ ಗುಮ್ಮು ಏನಪ್ಪ ಅಂದರೆ 2018ರಲ್ಲಿ JDS ಪಕ್ಷಕ್ಕೆ 37 ಸ್ಥಾನ ಬರುತ್ತೆ. ಆಗ ಈ BJP ಮತ್ತು ಕಾಂಗ್ರೆಸ್ಗೆ ಯಾವುದೇ ಮೆಜಾರಿಟಿಗಳು ಇರೋದಿಲ್ಲ. ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರೇ, ಸನ್ಮಾನ್ಯ ಕುಮಾರಣ್ಣವರೇ ಅಂತ ಓಡಿ ಬಂದ್ರಲ್ಲ ನೀವು ಸಿದ್ದರಾಮಯ್ಯನವರೇ, ಆಗ JDS ಮಹತ್ವ ತಿಳಿಲಿಲ್ವಾ? ನಮ್ಮ ಮನೆ ಗೌಡ್ರ ಮನೆಗೆ ಬಂದಿದ್ದು ಯಾರು? ದೇವೇಗೌಡರವರ ಮನೆಗೆ ಕೈಕಾಲು ಹಿಡಿತೀವಿ, ನಮ್ಮ ಪಕ್ಷದ ಜೊತೆ ಕೂಡ್ರಪ್ಪ ಅಂತ ಬಂದವರು ಯಾರು ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೇಳ್ತಾರೆ. ನಮ್ಮದು ನಾವು ಕೂತಿದ್ವಿ, ನಮ್ಮ ಮನೆಯಲ್ಲಿ 37 ಸ್ಥಾನಗಳನ್ನು ಗೆದ್ದುಕೊಂಡು ನಮ್ಮದು ನಾವು ಕೂತ್ಕೊಂಡಿದ್ವಿ, ನಮ್ಮ ಮನೆ ಬಾಗಿಲಲ್ಲಿ ಬಂದು ನಿಂತು ಕೈ ಮುಗಿದು ನಮ್ಮ ಜೊತೆಗೆ ಕೂಡಿಸಿ ಅಂತ ಅಂದವರು ಯಾರು ಅಂತ ನಿಖಿಲ್ ಕುಮಾರಸ್ವಾಮಿ ಗರಂ ಆದರು. ಕೇಳಿದ್ರು ಪ್ರಶ್ನೆಗಳನ್ನು ಸಿದ್ದರಾಮಯ್ಯನವ್ರ ವಿರುದ್ಧ. ಅಲ್ಲ, 2018ರಲ್ಲಿ ನಾವು ಗೆದ್ದಿದ್ವಿ, 37 ಸ್ಥಾನ, ಮೆಜಾರಿಟಿ ಇರಲಿಲ್ಲ, ಓಡೋಡಿ ಬಂದ್ರಿ, ಕುಮಾರಣ್ಣ ಮನೆಯೊಳಗೆ ಕೂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಕುಮಾರಣ್ಣನ ಕಾಲಿಗೆ ಬಿದ್ದು ನಮ್ಮ ಜೊತೆ ಕೂಡ್ರಿ ಅಂತ ಕೈ ಮುಕ್ಕೊಂಡು ಬಂದ್ರಲ್ಲ ಸಿದ್ದರಾಮಯ್ಯನವರೇ, ಆವಾಗ JDS ಪಕ್ಷ ಎಲ್ಲಿತ್ತು ಅಂತ ಗೊತ್ತಾಗಲಿಲ್ವಾ? ಆವಾಗ JDS ಜನತಾದಳ ಪಾರ್ಟಿ ಎಲ್ಲಿತ್ತು ಅಂತ ನಿಮಗೆ ಕಣ್ಣಿಗೆ ಕಾಣಿಸ್ಲಿಲ್ವಾ ಅನ್ನುವಂಥ ನಿಟ್ಟಿನಲ್ಲೇ ನಿಖಿಲ್ ಕುಮಾರಸ್ವಾಮಿ ಗುಮ್ಮಿದ್ರು. ಇದೇನು ಗುಮ್ಮೋದು ಅಂದರೆ ಸುಮ್ಮನೆ ಸಾಮಾನ್ಯವಾಗಿ ಗುಮ್ಮಲಿಲ್ಲ, ಹಿರಿಯತನ ನೋಡಲಿಲ್ಲ, ವಯಸ್ಸಲ್ಲಿ ದೊಡ್ಡವ್ರನ್ನ ನೋಡಲಿಲ್ಲ, ಗುಮ್ಮಿಬಿಟ್ರು. ಹಿಂಗೆ ಗುಮ್ಮಬಾರ್ದಿತ್ತು, ಗುಮ್ಮಿದ್ರು. ಬಟ್ ಸಿದ್ದರಾಮಯ್ಯನವ್ರಿಗೆ ಹಿಂಗೆ ಗುಮ್ಮಿದ್ರು ಅಂತ ಹೇಳಲಿಕ್ಕೆ ನಮಗೂ ಒಂಥರ ಮುಜುಗರ ಆಗುತ್ತೆ, ಹಂಗೆ ಗುಮ್ಮಿಬಿಟ್ರು. ಅಲ್ಲ, ಏನೋ ರಾಜಕೀಯದಲ್ಲಿ ಒಂದಿಷ್ಟು ನಡೀತಾ ಇರ್ತವೆ, ಆದರೆ ನಿಖಿಲ್ ಕುಮಾರಸ್ವಾಮಿ ಭಾಳ ಸಿಟ್ಟಿಗೆದ್ದಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂಗೆ ಗುಮ್ಮೋದು ಅಂತಂದ್ರೆ ಅದು ಅಷ್ಟು ಈಜಿ ಅಲ್ಲ. ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಇರುವಾಗಲೇ ಗುಮ್ಮೋದು ಅಂದರೆ ಅದರಲ್ಲೂ ಮತ್ತೆ ಕಷ್ಟ. ಆದರೆ ಅವರು ನೇರವಾಗಿ ಗುಮ್ಮಿದ್ರು. ಸಿದ್ದರಾಮಯ್ಯ, ನೀನು ನಮ್ಮ ಕುಮಾರಣ್ಣನ ಕಾಲು ಹಿಡ್ಕೊಂಡು ಬಂದಿಯಲ್ಲ 2018ರಲ್ಲಿ ನಮ್ಮ ಜೊತೆಗೆ ಮೈತ್ರಿ ಆಗ್ರು ಅಂತ, ಆವಾಗ JDS ಜನತಾದಳ ಪಾರ್ಟಿಯ ಶಕ್ತಿ ನಿನಗೆ ಗೊತ್ತಾಗಲಿಲ್ಲವಾ ಅಂತ ಕೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು.
ಹಾಗೆ ಇನ್ನೊಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಯಾರ್ಯಾರು ಚಲವರಾಯ ಸ್ವಾಮಿ ಅಂತೆ, ಸಿದ್ದರಾಮಯ್ಯನವರಂತೆ, ಇನ್ನೊಂದಿಷ್ಟು ಜನ ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಮುಖ್ಯ ಲೀಡರ್ಸ್ಗಳೆಲ್ಲ ಜನತಾದಳ ಪಾರ್ಟಿಯ ಕೈಕಾಲು ಬಿದ್ದು ರಾಜಕೀಯ ವ್ಯವಸ್ಥೆ ಗಿಟ್ಟಿಸಿಕೊಂಡು, ರಾಜಕೀಯದಲ್ಲಿ ಆಧಾರ ಗಿಟ್ಟಿಸಿಕೊಂಡು ಜನತಾದಳ ಪಾರ್ಟಿಗೆ ದ್ರೋಹವನ್ನು ಬಗೆದ್ರು. ಹಾಗಾಗಿ ಹೆತ್ತ ತಾಯಿಗೆ ದ್ರೋಹವನ್ನು ಬಗೆದ CM ಸಿದ್ದರಾಮಯ್ಯ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕರೆದ್ರು. ನೀವೆಲ್ಲ ದೇವೇಗೌಡರು ಹಾಕಿದಂಥ ರಾಜಕೀಯ ಭಿಕ್ಷಾರ್ಥದಲ್ಲಿ ಇರುವಂಥವರು, ಅದೇ ಭಿಕ್ಷಾರ್ಥದಲ್ಲಿ ಇದಿರಿ ಎನ್ನುವಂಥದ್ದು ನೆನಪದಲ್ಲಿರಲಿ. ನೀವೆಲ್ಲ ಒಂದು ಕಡೆ ಮೂಲ ಸಿಕ್ತು, ದಾರ ಸಿಕ್ತು ಅಂಥೇಳಿ ಬೆಳೆಸಿಕೊಟ್ಟಂತಹ, ನಿಮ್ಮನ್ನು ಬೆಳೆಸಿದಂತಹ ನಿಮ್ಮ ಏನಪ್ಪ ಅಂದರೆ ಬುನಾದಿಯನ್ನು ತುಳಿಲಿಕ್ಕೆ ನೋಡಬೇಡಿ ಅಂತ ಸಿದ್ದರಾಮಯ್ಯನವರಿಗೆ ವಾರ್ನಿಂಗನ್ನು ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು. ಇಂತಹ ಒಂದು ದೊಡ್ಡ ಗುಮ್ಮತ್ತು ಗುಮ್ಮಿ ಬಿಟ್ರು ಅನ್ನುವಂಥದ್ದು ಹೇಳಲಿಕ್ಕೆ ಮುಜುಗರ ಆಗುತ್ತೆ. ಸಿದ್ದರಾಮಯ್ಯನವ್ರಿಗೆ ಗುಮ್ಮಿದ್ರು ಅಂತಂದ್ರೆ ಹಿಂಗೆ ಗುಮ್ಮಬಾರ್ದಿತ್ತು ಸಿದ್ದರಾಮಯ್ಯನವ್ರಿಗೆ ಅನ್ನೋರು ನಾವು. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿಯವರು ಏಜಲ್ಲಿ ಸಣ್ಣವರು. ಸಿದ್ದರಾಮಯ್ಯನವರಿಗೆ ರಾಜಕೀಯ ಅನುಭವದಷ್ಟು ನಿಖಿಲ್ ಕುಮಾರಸ್ವಾಮಿಯವರಿಗೆ ವಯಸ್ಸು ಅಷ್ಟು ಇರಬೇಕೇನೋ, ಅದನ್ನು ಅವರೇ ಹೇಳಿದ್ರು. ಅಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಏಕಾಏಕಿ ಸಿಟ್ಟಿಗೆದ್ದು ಸಿಟ್ಟಬಿಲರಲ್ಲಿ ಅಂದರೆ ಸಿಡಿಲಬ್ಬರದಲ್ಲೇ ಅವರು ಸಿದ್ದರಾಮಯ್ಯನವರಿಗೆ ಗುಮ್ಮಿದರು. ಯಾರನ್ನೂ ನೋಡಲಿಲ್ಲ, ಮುಖ್ಯಮಂತ್ರಿ ಅನ್ನೋದು ನೋಡಲಿಲ್ಲ. ಎಲ್ಲ ದೇವೇಗೌಡರ ಭಿಕ್ಷಾರ್ಥದಲ್ಲಿ ಬದುಕಿದವ್ರು ನೀವೆಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಗುಮ್ಮಿ ತೆಗೆದರು. ಇದು ನಿಖಿಲ್ ಕುಮಾರಸ್ವಾಮಿಯವರ ಗುಮ್ಮಿನ ಆಟ. ಇನ್ನು 2028ರಲ್ಲಿ JDS ಪಕ್ಷ ಏನು ಅಂತ ತೋರಿಸ್ತೀವಿ ಅಂತ ಹೇಳಿದ್ರು. JDS ಪಕ್ಷ ಆಕಾಶದ ಹತ್ರ ನಾವು ಹಾರಿಸ್ತೀವಿ, ಏನು ಧ್ವಜಾನ. JDS ಪಕ್ಷ 2028ರಲ್ಲಿ ಏನು ಅಂತ ನಾವು ತೋರಿಸ್ತೀವಿ. ಆವಾಗ ಸಿದ್ದರಾಮಯ್ಯನವರೇ ನಿಮ್ಮ ಪಕ್ಷವನ್ನು, ಕಾಂಗ್ರೆಸ್ ಪಕ್ಷವನ್ನು ನೀವೆಲ್ಲಿದೆ ಅಂತ ಹುಡುಕೋರಂತೆ ಅಂತ ನಿಖಿಲ್ ಕುಮಾರಸ್ವಾಮಿಯವರು ಒಂದಿಷ್ಟು ಪ್ರಸ್ತಾಪ ಮಾಡಿದರು. ಹೇಳಲಿಕ್ಕಾಗಲ್ಲ ನೋಡಿ, ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದ್ರೂ ನೋಡಿಬೋದು. ಆದರೆ ಸಿದ್ದರಾಮಯ್ಯನವರಿಗೆ ಗುಮ್ಮಿ ನಿಖಿಲ್ ಕುಮಾರಸ್ವಾಮಿಯವರು ಕಡೆಗೂ ತಮ್ಮ ಒಂದಿಷ್ಟು ಬಲಶಾಲಿಯನ್ನು ತಿಳಿಸ್ಕೊಟ್ರು. ಇಷ್ಟು ಗುಮ್ಮಿನ ಆಟ ಆಗಿತ್ತು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಈ ರೀತಿ ಗುಮ್ಮಿದ್ದು ನಮಗೂ ಕೂಡ ಬೇಸರ, ಜನತೆಗೂ ಕೂಡ ಬೇಸರ, ಸಿದ್ದರಾಮಯ್ಯನವರ ಅಭಿಮಾನಿಗಳಿಗೂ ಬೇಸರ, ಕಾಂಗ್ರೆಸ್ ಪಕ್ಷದ ಜನತೆಗೂ ಬೇಸರ. ಯಾಕಂದರೆ ಹಂಗೆ ಗುಮ್ಮೋದು ಅಂದರೆ ಏನು ಸುಮ್ಮನೆ ಅಲ್ಲ, ಭಾಳ ಅತಿರೇಕವಾಗಿ ಗುಮ್ಮಿದ್ರು. ಸೊ ಇರಲಿ, ಅವರ ಪಕ್ಷದ ಬಗ್ಗೆ ಮಾತಾಡಿದಾಗ ಅವ್ರು ಗುಮ್ಮವ್ರೆ, ಅದೇನು ತಪ್ಪಲ್ಲ. ಸೊ ಇವರು ಮಾತಾಡೋರು ರಾಜಕೀಯ, ಇವ್ರದ್ದೇನು ತಪ್ಪಲ್ಲ. ಸೊ ಈ ಸುದ್ದಿ ತಿಳಿಸೋದು ನಮಗೆ ತಪ್ಪಲ್ಲ, ಈ ಸುದ್ದಿ ನೋಡ್ತಿರೋದು ನಿಮ್ಮದು ತಪ್ಪಲ್ಲ. ಸೊ ಒಟ್ಟಿನಲ್ಲಿ ಗುಮ್ಮಿದ್ರಂತೂ ನಿಜ ಗುಮ್ಮಿ ಬಿಟ್ಟಿದ್ದಾರೆ. ಸೊ ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹೊಸ ರಾಜಕೀಯ ಸುದ್ದಿಗಳನ್ನು ತರುವಂಥ ಪ್ರಯತ್ನವನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಕೋಣ.